ಈಗಾಗಲೇ ನಾವೇನು ಮಾಡಿದ್ವಿ, ಭಿನ್ನ ರಾಶಿ ಅಂದ್ರೇನು, ಭಿನ್ನ ರಾಶಿಗಳಲ್ಲಿ ಎಷ್ಟು ಸಂಖ್ಯೆಗಳು ಬರ್ತಾವು, ಅದರಲ್ಲಿ ಅಂಶ ಯಾವುದು, ಛೇದ ಯಾವುದು ಗೊತ್ತಾಯಿತು. ಆಮೇಲೆ ಭಿನ್ನ ರಾಶಿಯನ್ನ ಚಿತ್ರರೂಪದಿಂದ ಸಂಖ್ಯಾ ರೂಪದಲ್ಲಿ ಬರೆಯುವುದು ಮತ್ತು ಸಂಖ್ಯಾ ರೂಪದಿಂದ ಚಿತ್ರ ರೂಪದಲ್ಲಿ ಬರೆಯುವುದು ಗೊತ್ತಾಯಿತು. ಆ ಕಲಿಕೆಯ ಆಧಾರದ ಮೇಲೆ ನಾವು ಅಭ್ಯಾಸ 5.1 5ನೇ ತರಗತಿಯ ಗಣಿತ ಭಾಗ 1ರಲ್ಲಿ ಮೊದಲ ಪಾಠ ಭಿನ್ನರಾಶಿ ಇದೆಯಲ್ಲ, ಆ ಭಿನ್ನರಾಶಿಯ ಮೇಲೆ ಬರುವಂತಹ ಲೆಕ್ಕಗಳನ್ನು ಅಭ್ಯಾಸ 5.1ರಲ್ಲಿ ಬಿಡಿಸೋಣ. ಈಗ ಚಿತ್ರದಲ್ಲಿ ಕಾಣಿಸ್ತಾ ಇದಾವಲ್ಲ, ಈ ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನು ಮಾಡಲಾಗಿದೆ ಅಂತ ಕೇಳ್ತಾರೆ. ಅಂದರೆ ಈ ಕೊಟ್ಟಂಥ ಚಿತ್ರಗಳನ್ನು ಯಾವುದಕ್ಕೆ ನಾವು ಭಿನ್ನರಾಶಿ ಅಂತ ಕರಿತೀವಿ, ಯಾವುದಕ್ಕೆ ನಾವು ಭಿನ್ನರಾಶಿ ಅಲ್ಲ ಅಂತ ಹೇಳ್ತೀವಿ, ಮತ್ತು ಯಾವ ಕಾರಣಕ್ಕಾಗಿ ಅಲ್ಲ ಅಂತ ಹೇಳ್ತೀವಿ, ಯಾವ ಕಾರಣಕ್ಕಾಗಿ ಭಿನ್ನರಾಶಿ ಅಂತ ಹೇಳ್ತೀವಿ ಅನ್ನೋದನ್ನ ನೋಡೋಣ. ಈಗ ಈ ಪ್ರಶ್ನೆ ಹೋದ್ರೆ, ಕೆಳಗಿನ ಯಾವ ಚಿತ್ರಗಳಲ್ಲಿ ಒಂದೇ ಅಳತೆಯ ಭಾಗಗಳನ್ನ ಮಾಡಲಿ. ಇಲ್ಲಿ ಒಟ್ಟು 4 ಚಿತ್ರಗಳನ್ನು ಕೊಟ್ಟಿದ್ದಾರೆ, ABCD ಅಂತಂದು. ಆ ಪ್ರತಿಯೊಂದು ಚಿತ್ರಗಳನ್ನು ಗಮನಿಸಿ. ಈಗ ಮೊದಲನೇ ಚಿತ್ರ ಎ ಅಂತಿದೆ. ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಎಷ್ಟು ಭಾಗಗಳನ್ನು ಮಾಡಿದಾರೆ ನೋಡ್ರಿ. ಮೊದಲೇಕ ಇಲ್ಲಿ 4 ಭಾಗ, 1 2 3 4. ಈಗ ನೋಡಿದ್ರೆ ಗೊತ್ತಾಕತಿ, ಈ ಎ ವೃತ್ತವನ್ನ 4 ಭಾಗಗಳನ್ನಾಗಿ ಮಾಡಿದಾರ. ಆದ್ರೆ ಅವು ಯಾವ ಸಮನಾದ ಭಾಗಗಳಾಗಿಲ್ಲ. 2 ಭಾಗಗಳು ಸಮನಾದವು, ಮತ್ತೆ 2 ಭಾಗಗಳು ಸಮನಾಗಿದ್ದಾವೆ. ಆದ್ರೆ ಎಲ್ಲ ಭಾಗಗಳು ಸಮನಾಗಿಲ್ಲ. ಆ ಕಾರಣಕ್ಕಾಗಿ ಚಿತ್ರ ಎ ಇದೆಲ್ಲ, ಇದನ್ನು ನಾವು ಭಿನ್ನ ರಾಶಿ ಅನ್ನೋದಿಲ್ಲ. ಇಲ್ಲಿ ಸಮನಾದ ಭಾಗಗಳಾಗಿ ಮಾಡಿಲ್ಲ. ಆದ್ರಿಂದ ಇದಕ್ಕೆ ನಾವು ಭಿನ್ನ ರಾಶಿ ಅನ್ನಕ್ಕೆ ಬರುವುದಿಲ್ಲ ಮತ್ತು ಭಿನ್ನ ರಾಶಿ ರೂಪದಲ್ಲಿ ಬರಲಿಕ್ಕೆ ಬರುವುದಿಲ್ಲ. ಈಗ ಚಿತ್ರ ಬಿ ಅನ್ನ ಗಮನಿಸಿ. ಚಿತ್ರ ಬಿ ಅನ್ನ ಗಮನಿಸಿದಾಗ ಇಲ್ಲಿ ಒಟ್ಟು 8 ಭಾಗಗಳಿದಾವೆ. ಆ 8 ಭಾಗಗಳು ಏನಾಗಿದಾವು, ಸಮರೂಪದಲ್ಲಿದ್ದಾವೆ, ಸಮನಾದ ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗೆ ಈ 8 ಭಾಗಗಳಲ್ಲಿ 4 ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ. ಆದ್ರಿಂದ ಬಿಯು ಸಮನಾದ ಭಾಗಗಳನ್ನಾಗಿ ಮಾಡಿದಾಗಿದೆ. ಬಿ ವೃತ್ತವನ್ನು ಏನು ಮಾಡಿದಾರ, 8 ಸಮನಾದ ಭಾಗಗಳಾಗಿ ಮಾಡಿದಾರ. ಇದನ್ನ ಭಿನ್ನ ರಾಶಿ ರೂಪ ಬರಲಿಕ್ಕೆ ಸಾಧ್ಯ ಇದೆ. ಇದನ್ನ ಒಂದು ವೇಳೆ ಬಿ ಅನ್ನ ಭಿನ್ನ ರಾಶಿ ರೂಪದಲ್ಲಿ ಬರೀರಿ ಅಂತಂದ್ರೆ ಹೇಗೆ ಬರೀತೀರಿ, ಒಂದು ಅಡ್ಡಗೆರೆ ಹಾಕಂತ ಹೇಳಿದೀನಿ. ಮೊದಲೇಕ ಗೆರೆ ಕೆಳಗಡೆ ಏನ್ ಮಾಡಬೇಕು, ಈ ವೃತ್ತವನ್ನ ಎಷ್ಟು ಸಮನಾದ ಭಾಗಗಳಾಗಿ ಮಾಡಿದಾರೆ ಅನ್ನೋದನ್ನ ಬರಿಬೇಕು. 1 2 3 4 5 6 7 8 ಸಮನಾದ ಭಾಗಗಳಾಗಿ ಮಾಡಿದಾರ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ನೋಡ್ರಿ, 1 2 3 4 ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ. ಹೌದಾ? ಆದ್ರಿಂದ ಚಿತ್ರ ಬಿ ಇದೆಲ್ಲ, ಇದನ್ನ ನಾವು ಭಿನ್ನ ರಾಶಿ ಅಂತ ಕರಿತೀವಿ. ಭಿನ್ನ ರಾಶಿ ಅಂತ ಮತ್ತು ಭಿನ್ನ ರಾಶಿ ರೂಪದಲ್ಲಿ ಬರೀಲಿಕ್ಕೆ ಬರ್ತೈತಿ. ಹಾಗಾದ್ರೆ ಈಗ ನಾವು ಭಿನ್ನ ರಾಶಿ ರೂಪದಲ್ಲಿ ಬರ್ದಿವಲ್ಲ, ಈಗ ಗೆರೆ ಮೇಲ್ಗಡೆ ಇರುವುದನ್ನ ಏನಂತ ಕರಿತೀವಿ ಹೇಳ್ರಿ ನೋಡೋಣ. ಇದನ್ನ ಅಂಶ ಅಂತ ಕರಿತೀವಿ. ಗೆರೆ ಕೆಳಗಡೆ ಇದೆಲ್ಲ, ಇದು ಛೇದ. ಗೊತ್ತಾಯ್ತಾ? ಹಾಗೆ ಚಿತ್ರ ಸಿಗೆ ಬರೋಣ. ಸಿ ಚಿತ್ರದಲ್ಲಿ ಇದನ್ನು ಸಹ 2 ಸಮನಾದ ಭಾಗಗಳನ್ನಾಗಿ ಮಾಡಿದ್ದಾರೆ, 1 2. ಇದನ್ನು ನಾವು ಏನಂತ ಕರಿತೀವಿ, ಭಿನ್ನ ರಾಶಿ ಅಂತ ಕರಿತೀವಿ. ಇದನ್ನು ಭಿನ್ನ ರಾಶಿ ರೂಪದಲ್ಲಿ ಬರಿಬಹುದು. ಹೇಗೆ ಬರಿತೀರಿ ಅಂತಂದ್ರೆ, ಒಂದು ಅಡ್ಡಗೆರೆಯನ್ನು ಹಾಕಬೇಕು. ಎಷ್ಟು ಸಮನಾದ ಭಾಗಗಳನ್ನಾಗಿ ಮಾಡಿದಾರೆ ನೋಡ್ಬೇಕು. ಅದನ್ನ ಗೆರೆ ಕೆಳಗಡೆ ಬರಿಬೇಕು. 1 2 ಗೆರೆ ಕೆಳಗಡೆ ಬರ್ತೀವಿ. ಆಮೇಲೆ ಗೆರೆ ಮೇಲ್ಗಡೆ ಏನ್ ಬರಬೇಕು, ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ, 1 ಭಾಗಕ್ಕೆ 1/2. ಮತ್ತೆ ನಿಮ್ಮನ್ನ ಕೇಳ್ತಾರೆ, ಗೆರೆ ಮೇಲ್ಗಡೆ ಇರುವಂತ ಸಂಖ್ಯೆಗೆ ಏನಂತ ಕರಿತೀವಿ ನಾವು, ಅಂಶ. ಇದನ್ನ ಛೇದ ಅಂತ ಕರಿತೀವಿ. ಆಮೇಲೆ 1/2 ಅನ್ನ ನಾವು ಇನ್ನೊಂದು ಅರ್ಥದಲ್ಲಿ ಏನಂತ ಕರಿತೀವಿ ಅಂತಂದ್ರೆ ಅರ್ಧ. ಅಂದ್ರೆ ಒಂದು ಪೂರ್ಣ ವೃತ್ತ ಐತಿ, ಇಲ್ಲಿ 2 ಭಾಗ ಮಾಡ್ಯಾರ, ಅಂದ್ರೆ ಅರ್ಧ ಸೇರಿಸಿದ್ರೆ ಏನಾಕತಿ, ಒಂದು ಪೂರ್ಣ ವೃತ್ತ ಆಕತಿ. ಆದ್ರಿಂದ 1/2 ಅನ್ನ ಅರ್ಧನು ಅಂತನೂ ಕರಿತೀವಿ.
ಅರ್ಧ. ಹೌದಾ? ಇನ್ನು ಡಿ ಬರೋಣ. ಚಿತ್ರ ಡಿ ಅನ್ನ ಗಮನಿಸ್ರಿ. ಒಂದು ವೃತ್ತದಲ್ಲಿ ಇನ್ನೊಂದು ವೃತ್ತ ಇದೆ, ಅಥವಾ ಈ ವೃತ್ತವನ್ನ ಅಸಮನಾದ ಭಾಗಗಳಾಗಿ ಮಾಡಿದಾರ, ಆದ್ರಿಂದ ಇದು ಭಿನ್ನರಾಶಿ ಅಲ್ಲ. ಗೊತ್ತಾಯ್ತಾ? ಇನ್ನ ಎರಡನೇ ಪ್ರಶ್ನೆ, ಮುಖ್ಯ ಪ್ರಶ್ನೆಗೆ ಬರೋಣ. ಕೆಳಗಿನ ಚಿತ್ರಗಳನ್ನ ಸೂಚಿಸುವಂತೆ ಸಮನಾದ ಭಾಗಗಳಾಗಿ ಮಾಡಲು ಗೆರೆ ಎಳೆಯಿರಿ ಅಂತಂದ. ಇಲ್ಲಿ 4 ಚಿತ್ರಗಳನ್ನ ಕೊಟ್ಟಿದಾರ. ಈ 4 ಚಿತ್ರಗಳನ್ನ ಪ್ರತಿಯೊಂದು ಚಿತ್ರದ ಕೆಳಗೆ ಎಷ್ಟು ಭಾಗಗಳನ್ನು ಮಾಡಬೇಕು ಅನ್ನೋದನ್ನ ಹೇಳಿದಾರ. ಅಷ್ಟು ಭಾಗವನ್ನ ಮಾಡಬೇಕು. ಆದ್ರೆ ನೆನಪಿಟ್ಲಿ, ಎಷ್ಟು ಹೆಂಗ ಭಾಗ ಮಾಡ್ಬೇಕಂದ್ರೆ ಸಮನಾದ ಭಾಗಗಳನ್ನಾಗಿ ಮಾಡಬೇಕು. ಈಗ ನೋಡ್ರಿ, ಇಲ್ಲಿ ಒಂದು ಹೃದಯದ ಚಿತ್ರವನ್ನು ಕೊಟ್ಟಿದ್ದಾರೆ. ಇದನ್ನ 2 ಭಾಗಗಳಾಗಿ ಮಾಡ್ರಿ ಅಂತಂದು. ಈಗ ನೋಡ್ರಿ, ಹಿಂಗ್ ಮಾಡಿದ್ರೆ ಸಮನಾದ ಭಾಗಗಳಾಗಲ್ಲ. ಹೌದಾ? ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿಂದ ಇದಕ್ಕೆ ಗೆರೆ ಎಳಿತೇನೆ ನೋಡ್ರಿ. ಈಗ ಗಮನಿಸ್ರಿ, ಇಲ್ಲಿ ಎಷ್ಟು ಭಾಗಗಳಾದವು? 2 ಭಾಗಗಳಾದವು. ಅವು ಎಂಥ ಭಾಗಗಳಾದವು ಅಂದ್ರೆ ಸಮನಾದ ಭಾಗಗಳಾದವು. ಗೊತ್ತಾಯ್ತಾ? ಹಾಗೆ ಇನ್ನು ಎರಡನೇ ಚಿತ್ರ ಐತೆ ನೋಡ್ರಿ, ಆಯತ. ಈ ಆಯತವನ್ನು ಎಷ್ಟು ಭಾಗಗಳನ್ನಾಗಿ ಮಾಡ್ರಿ? 4 ಭಾಗಗಳಾಗಿ ಮಾಡಬೇಕು. ಎಂಥ ಭಾಗ? ಸಮಭಾಗಗಳಾಗಿ ಮಾಡಬೇಕು. ಈಗ ನೋಡ್ರಿ, ಇಲ್ಲಿ ಮೂಲೆಯಿಂದ ಮೂಲೆಯನ್ನು ಕುಡಿಸಿನೂ 4 ಸಮನಾದ ಭಾಗಗಳನ್ನು ಮಾಡ್ಬೋದು. ಇಲ್ಲ ಅಂದ್ರೆ ಮೊದಲಿಗೆ ನಾವೇನ್ ಮಾಡ್ಬೇಕು, ಈ ಚಿತ್ರವನ್ನ 2 ಸಮನಾದ ಭಾಗಗಳನ್ನು ಮಾಡೋಣ. ಮಾಡಿದ್ವಿ. ಇನ್ನು ಭಾಗ, ಇದು ಅರ್ಧ ಭಾಗ ಐತಲ್ಲ, ಇದನ್ನು ಮತ್ತೆ 2 ಭಾಗ ಮಾಡ್ರಿ. ಅಂದ್ರೆ ಒಟ್ಟು ಸಮನಾದ 4 ಭಾಗಗಳಾಗಿ ವಿಂಗಡಣೆ ಆಗ್ತವ್ರಿ. ಆಯ್ತಾ? 4 ಸಮನಾದ ಭಾಗಗಳನ್ನಾಗಿ ಮಾಡಿದ್ವಿ. ಇನ್ನು 6 ಭಾಗ ಷಡ್ಭುಜ ಇದೆ, ಅಂದ್ರೆ 6 ಭುಜಗಳನ್ನ ಹೊಂದೈತಿ. ಈ 6 ಭಾಗಗಳನ್ನ ಮಾಡಬೇಕು. ಅವಾಗ ಮೂಲೆಯಿಂದ ಮೂಲೆಯನ್ನ ಸೇರಿಸ್ಬಿಡ್ರಿ. ಈಗ ನೋಡ್ರಿ, ಎಷ್ಟು ಭಾಗಗಳಾದವು? 6 ಭಾಗಗಳಾಗಿ ಮಾಡಿದ್ವಿ, ಸಮನಾದ 6 ಭಾಗಗಳು. ಇನ್ನು 8 ಭಾಗಗಳನ್ನ ಮಾಡ್ಯಾರ. ಇಲ್ಲಿ ಇಂಗ್ಲಿಷ್ ಅಕ್ಷರ ಇ ಅನ್ನು ಕೊಟ್ಟಿದಾರ. ಈ ಇ ಅನ್ನುವಂಥ ಅಕ್ಷರಗಳನ್ನ 8 ಸಮನಾದ ಭಾಗಗಳನ್ನಾಗಿ ಮಾಡ್ರಿ ಅಂದಾರ. ಈಗ ನೋಡ್ರಿ, ಮೊದ್ಲೇಕ ಇದನ್ನು ಕೂಡಿಸ್ತೇನ್ರಿ. ಇದನ್ನ ಕೂಡಿಸ್ತೇನೆ. ನಂತರ ನೋಡ್ರಿ, 8 ಸಮನಾದ ಭಾಗಗಳಾದ್ವಿಲ್ಲ. ಈಗ ಕೆಳಗಿನ ಚಿತ್ರಗಳನ್ನ ನಾವು ಅವರು ಸೂಚಿಸಿದಂತೆ ಸಮಭಾಗಗಳನ್ನಾಗಿ ಮಾಡಿ ಗೆರೆ ಎಳೆದಿವಿ. ಇನ್ನ 3ನೇ ಪ್ರಶ್ನೆ, ಮುಖ್ಯವಾದ 3ನೇ ಪ್ರಶ್ನೆ. ಕೆಳಗಿನ ಪ್ರತಿಯೊಂದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ. ಈಗ ಇಲ್ಲಿ ಪದಗಳಲ್ಲಿದೆ, ಇದನ್ನ ನಾವೇನ್ ಮಾಡಬೇಕು? ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಹೇಗೆ ಬರೀತೀರಿ? ಅರ್ಧ ಅಂದ್ರೇನು? ಒಂದು ಪೂರ್ಣ ವಸ್ತುವನ್ನ 2 ಸಮನಾದ ಭಾಗಗಳನ್ನ ಮಾಡಿ ಒಂದು ಭಾಗವನ್ನು ತಗೊಂತೇವಲ್ಲ, ಅದನ್ನೇ ಅರ್ಧ ಅಂತ ಕರಿತೀವಿ. ಅರ್ಧ ಅಂದ್ರೇನು? 2ನೇ 1. ಗೊತ್ತಾಯ್ತಾ? ಅರ್ಧ. ಇನ್ನು ಬಿ 3ನೇ 2. ಭಿನ್ನರಾಶಿಯನ್ನ ಓದು ಕ್ರಮವನ್ನು ಹೇಳ್ಕೊಟ್ಟೇವಲ್ಲ, ಅದರಲ್ಲಿ ಅದರ ಪ್ರಕಾರ 3ನೇ 2 ಅಂದ್ರೆ 3 ಛೇದ ಆಯ್ತು, 2 ಅಂಶ ಆಯ್ತು. ಇದನ್ನ ಹೇಗೆ ಓದ್ತೀರಿ? 3ನೇ 2 ಅಂದ್ರೆ 3 ಭಾಗದಲ್ಲಿ 2 ತೆಗೆದುಕೊಂಡೇವಿ ಅಂತ ಅರ್ಥ. ಆಮೇಲೆ ಸಿ, ಒಂದು ಅಡ್ಡಗೆರೆಯನ್ನ ಎಳೀರಿ. 10ನೇ 2 ಅಂದ್ರೆ ಛೇದ 10 ಆಯ್ತು, ಅಂಶ 2 ಆಯ್ತು. ಇನ್ನು ಡಿ ಲೆಕ್ಕ
7ನೇ 5 ಒಂದು ಅಡ್ಡಗೆರೆನೇ ಮೊದಲನೇದು 7ನೇ ಅಂದರೆ 7ರಲ್ಲಿ ಎಷ್ಟು ತೊಗೊಂಡಿದಾರ 5 ಅಂದರೆ 7ನೇ 5 ಗೊತ್ತಾಯ್ತಾ. ಇನ್ನು 16ನೇ 5 ಒಂದು ಅಡ್ಡಗೆರೆಯನ್ನ ಎಳಿಬೇಕು. 16ನೇ ಅಂದರೆ 16 ಭಾಗಗಳಿದಾವು, ಅದರಲ್ಲಿ 5 ಭಾಗಗಳನ್ನು ತೆಗೆದುಕೊಂಡಾರಂತ ಅರ್ಥ. ಅದರಿಂದ 16ನೇ 5 ಗೊತ್ತಾಯ್ತಾ. ಇನ್ನು ಎಫ್ ಲೆಕ್ಕ 12ನೇ 5 ಅಂತಿದೆ, ಹೌದಾ. ಒಂದು ಅಡ್ಡಗೆರೆಯನ್ನ ಇಳೀರಿ. 12ನೇ ಅಂದರೆ ಛೇದ 12 5 ಅಂದರೆ 12 ಭಾಗಗಳಲ್ಲಿ 5 ಭಾಗಗಳನ್ನ ತೆಗೆದುಕೊಂಡಿತ್ತು. 12ನೇ 5. ಇನ್ನು 9ನೇ 8 ಅಂದರೆ ಒಂದು ಗೆರೆಯನ್ನು ಎಳೆದು 9 ಭಾಗ ಮಾಡಿದಾರ, ಅದರಲ್ಲಿ 8 ಭಾಗವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಇದು 8 ಅನ್ನೋದು ಅಂಶ, ಇದು 9ನೇ ಅನ್ನೋದು ಛೇದ. ಇನ್ನು ಒಂದು ಅಡ್ಡಗೆರೆಯನ್ನು ಎಳೀರಿ. 9ನೇ 4 ಅಂದರೆ ಎಷ್ಟು ಭಾಗಗಳಿದಾವು 9. 9ನೇ ಅಂದರೆ 9ರಲ್ಲಿ 4 ಭಾಗಗಳನ್ನ ತೆಗೆದುಕೊಂಡಿದ್ದಾರ ಅಂತರ್ಥ. 9ನೇ 4. ಆಮೇಲೆ 4ನೇ 3. 4ನೇ 3. ಆಮೇಲೆ 5ನೇ 2. ಗೊತ್ತಾಯ್ತಲ್ಲ. ಈಗ ಭಿನ್ನರಾಶಿ ರೂಪದಲ್ಲಿ ಇರುವುದನ್ನ ಶಬ್ದಗಳ ರೂಪದಲ್ಲಿರುವುದನ್ನ ನಾವೇನ್ ಮಾಡಿದ್ವಿ, ಭಿನ್ನರಾಶಿ ರೂಪದಲ್ಲಿ ಬರೆದಿವಿ. ಆಮೇಲೆ ಈಗ 4ನೇ ಪ್ರಶ್ನೆ, ಮುಖ್ಯವಾದ 4ನೇ ಪ್ರಶ್ನೆ. ಕೆಳಗಿನ ಪ್ರತಿಯೊಂದು ಭಿನ್ನರಾಶಿಯನ್ನ ಪದಗಳಲ್ಲಿ ಬರೆಯಿರಿ ಅಂತಂದ. ಈಗ ನಾವು ಪದಗಳಲ್ಲಿ ಇದ್ದದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದಿವಿ. ಈಗ ನಾವೇನ್ ಮಾಡೋಣ, ಭಿನ್ನರಾಶಿಯನ್ನ ಪದಗಳಲ್ಲಿ ಬರಿಬೇಕು. ಈಗ ಇದನ್ನ ಹೆಂಗ್ ಬರೀತೀರಿ ಹೇಳ್ರಿ. 5ನೇ 2. 5ನೇ 2. ಇಲ್ಲ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಬರಿಬೋದು. 2 5 ಅಂಶ ಅಂತನೂ ಬರಿಬಹುದು. ನಿಮಗೆ ಯಾವ್ದು ಸರಳ ಅನಿಸುತ್ತೆ ಅದನ್ನು ಬರೀರಿ. ಈಗ ಇದನ್ನ ಬಿ ಅನ್ನ ಎಷ್ಟು ಹೆಂಗೆ ಬರೀತೀರಿ, 4ನೇ 3. ಆಮೇಲೆ ಸಿನ 10ನೇ 7. ಡಿ 12ನೇ 11. ಇದನ್ನ ಈ 3ನೇ 2. ಗೊತ್ತಾಯ್ತಲ್ಲ. ಇನ್ನು ಉಳಿದ ಲೆಕ್ಕಗಳನ್ನ ನೀವೇ ಬಿಡಿಸಿ. ಈಗ 5ನೇ ಪ್ರಶ್ನೆಗೆ ಬರೋಣ. 5ನೇ ಪ್ರಶ್ನೆ ಏನಿದೆ ನೋಡ್ರಿ. ಕೆಳಗಿನ ಚಿತ್ರಗಳಲ್ಲಿ ಭಿನ್ನರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂದ್ರೆ, ಕೊಟ್ಟಂತ ಚಿತ್ರ ರೂಪದಲ್ಲಿರೋದನ್ನ ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಆಮೇಲೆ ಮತ್ತೇನು ಕೇಳಿದಾನಂತಂದ್ರೆ, ಈಗ ಈ ಚಿತ್ರ ರೂಪದಲ್ಲಿ ಭಿನ್ನರಾಶಿ ರೂಪಕ್ಕೆ ಬರಿಬೇಕು. ಬರೆದು ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಿದಾರ ಅಂತಂದ್ರೆ, ಎಷ್ಟು ಭಾಗಗಳಿಗೆ ಬಣ್ಣ ಹಚ್ಚಿದಾರ ಅನ್ನೋದನ್ನ ಬರಿಬೇಕು. ಅಂದ್ರೆ ಅಂಶವನ್ನ ಹೇಳ್ಕೊಡ್ಬೇಕು. ಈಗ ನೋಡ್ರಿ, ಈಗ ಚಿತ್ರ ಎನ್ನ ಗಮನಿಸೋಣ. ಇದನ್ನ ನಾವು ಮೊದಲೇಕೆ ಏನ್ ಮಾಡೋಣ, ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. ಒಂದು ಅಡ್ಡಗೆರೆಯನ್ನು ಎಳಿಬೇಕು ಮೊದಲೇಕ.
ಈಗ ಕೊಟ್ಟಂತ ಚಿತ್ರವನ್ನು ಗಮನಿಸಿ ಇದನ್ನು ಎಷ್ಟು ಭಾಗಗಳಾಗಿ ಮಾಡಿದಾರೆ ಅನ್ನೋದನ್ನ ನೋಡಬೇಕು. ಎಷ್ಟು ಭಾಗಗಳನ್ನು ಮಾಡಿದ್ದಾರೆ? 3 ಭಾಗಗಳಾಗಿ ಮಾಡಿದ್ದಾರೆ. ಇದನ್ನ ಎಲ್ಲಿ ಬರೀಬೇಕು ಹೇಳ್ರಿ? ಗೆರೆಯ ಕೆಳಗಡೆ. ಹಾಗಾದ್ರೆ ಈ ಒಟ್ಟು ಭಾಗಗಳು ಎಷ್ಟದಾವು? 3 ಆಯ್ತು. ಹಾಗಾದ್ರೆ 3 ಅನ್ನೋದು ಏನಾಯ್ತು? ಛೇದ ಆಯ್ತು. ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಿದಾರ ಅಂತಂದ್ರೆ 2 ಭಾಗಕ್ಕೆ ಬಣ್ಣ ಹಚ್ಚಿದಾರ. 1 2. ಇದು ಗೆರೆಯ ಮೇಲ್ಗಡೆ ಬರಿಬೇಕು. ಗೆರೆ ಮೇಲ್ಗಡೆ ಬರದಂತಹ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಅಂಶ ಅಂತ ಕರಿತೀವಿ. ಹಾಗಾದ್ರೆ ಭಿನ್ನ ರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಿದಾರ ಅಂದ್ರೆ 2ನೇ ಭಾಗಕ್ಕೆ ಬಣ್ಣ ಹಚ್ಚಿದಾರ ಅಂತ ಮೊದಲನೇದ್ದು. ಇವಾಗ ನಿಮಗೆ ಅಂದ್ರೆ ಚಿತ್ರರೂಪದಿಂದ ಭಿನ್ನರಾಶಿ ರೂಪಕ್ಕೆ ಬರೀರಿ ಅಂತ ಅರ್ಥ. ಇವ ಅವುಗಳನ್ನು ಹೆಸರು ಸೂಚಿಸಿದೆ ಅಂತಂದ್ರೆ 2ನ್ನ ಅಂಶ ಅಂತ ಕರಿತೀವಿ, 3ನ್ನ ಛೇದ ಅಂತ ಕರಿತೀವಿ. ಈ ಕೊಟ್ಟಂತ ಪ್ರಶ್ನೆಗಳನ್ನ ಇನ್ನೊಂದು ರೀತಿ ಹೇಳ್ಬೋದು. ಹೇಗಂದ್ರೆ ಚಿತ್ರ ರೂಪದಲ್ಲಿರುವುದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಅರ್ಥ, ಈ ಪ್ರಶ್ನೆಯ ಅರ್ಥ. ಈಗ ನೋಡ್ರಿ, ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಕೊಟ್ಟಂತ ಚಿತ್ರಗಳನ್ನ ಗಮನಿಸ್ಬೇಕು. ಗಮನಿಸಿ ಒಂದು ಅಡ್ಡಗೆರೆಯನ್ನು ಹಾಕ್ರಿ. ಆ ಚಿತ್ರವನ್ನ ಸಮನಾದ ಭಾಗಗಳಾಗಿ ಮಾಡ್ಯಾರೋ ಇಲ್ಲೋ ಅನ್ನೋದನ್ನ ನೋಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು? ಕೊಟ್ಟಂತ ಪೂರ್ಣ ವಸ್ತು, ಅದು ವೃತ್ತ ಆಗ್ಲಿ ಏನೋ ಆಗಿರ್ಲಿ, ಅದನ್ನ ಸಮನಾದ ಭಾಗಗಳನ್ನಾಗಿ ಮಾಡ್ಯಾರೋ ಇಲ್ಲ ನೋಡ್ಬೇಕು. ಮಾಡಿ ಆದ್ಮೇಲೆ ಎಷ್ಟು ಭಾಗಗಳನ್ನ ಮಾಡ್ಯಾರ ನೋಡ್ಬೇಕು. ಎನಿಸ್ರಿ 1 2 3 4. ಅದನ್ನ ಎಲ್ಲಿ ಬರಿಬೇಕು ಅಂದ್ರೆ ಗೆರೆಯ ಕೆಳಗಡೆ. ಅಂದ್ರೆ ಒಟ್ಟು ಸಮನಾದ ಭಾಗಗಳನ್ನ ಗೆರೆಯ ಕೆಳಗಡೆ ಬರಿಬೇಕು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ? ಭಿನ್ನ ರಾಶಿಯ ಎಷ್ಟನೇ ಭಾಗಕ್ಕೆ ಬಣ್ಣ ತುಂಬಿದಾರ? 2 ಭಾಗಕ್ಕೆ. 1 2. ಗೊತ್ತಾಯ್ತಾ? ಇದರಲ್ಲಿ ಅಂಶ ಯಾವುದು, ಛೇದ ಯಾವುದು ಅಂತ ನಿಮ್ಗೆ ಗೊತ್ತಿದೆ. ಗೆರೆ ಮೇಲ್ಗಡೆ ಇರುವಂತ ಸಂಖ್ಯೆಯನ್ನ ಅಂಶ ಅಂತ ಕರಿತೀವಿ, ಗೆರೆ ಕೆಳಗಡೆ ಇರುವಂತ ಸಂಖ್ಯೆಯನ್ನ ಛೇದ ಅಂತ ಕರಿತೀವಿ. ಇನ್ನು ಸಿ ಚಿತ್ರಕ್ಕೆ ಬರೋಣ. ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೀರಿ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ ಹೇಳ್ಬೇಕು. ಈಗ ನೋಡ್ರಿ, ಕೊಟ್ಟಂತ ಆಕೃತಿಯನ್ನ ಎಷ್ಟು ಭಾಗ ಮಾಡ್ಯಾರ ಅಂದ್ರೆ ಎಣಿಸ್ತೇನೆ ನೋಡ್ರಿ. 1 2 3 4 5 6 7 8. 8 ಭಾಗ ಸಮನಾದ ಭಾಗಗಳನ್ನು ಮಾಡಿದಾರ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ ಅಂದ್ರೆ 1 2 3 4 5. 5 ಭಾಗಕ್ಕೆ ಬಣ್ಣವನ್ನು ತುಂಬಿದಾರ. ಹೌದಾ? ಇಲ್ಲಿ ಭಿನ್ನ ರಾಶಿಗಳ ಎಷ್ಟನೇ ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತಂದ್ರೆ 5 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಹಾಗಾದ್ರೆ 5 ಅನ್ನೋದು ಏನ್ ಹೇಳ್ಕೊಡ್ತಿದ್ರಿ ಅಂದ್ರೆ ಅಂಶ. ಎಷ್ಟು ಭಾಗಗಳನ್ನಾಗಿ ಮಾಡಿದಾರ ಅಂತಂದ್ರೆ 8 ಭಾಗಗಳಾಗಿ ಮಾಡಿದಾರ. ಇನ್ನ ಡಿತು ಒಂದು ಅಡ್ಡಗೆರೆಯನ್ನು ಹೇಳಿದ್ರೆ ಎಷ್ಟು ಸಮನಾದ ಭಾಗಗಳನ್ನು ಮಾಡಿರ ಎನಿಸ್ರಿ. 1 2 3 4 5 6 7 8 9 10 11 12. 12 ಸಮನಾದ ಭಾಗಗಳಿದ್ದಾವು ಇಲ್ಲಿ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ ಅಂತಂದ್ರೆ 1 2 3 4 5 6 7. 12ನೇ 7 ಅಂದ್ರೆ ಒಂದು ಚಿತ್ರವನ್ನ 12 ಭಾಗಗಳನ್ನು ಮಾಡಿದಾರ. 12 ಭಾಗಗಳನ್ನು ಮಾಡಿ 7 ಭಾಗಕ್ಕೆ ಬಣ್ಣವನ್ನು ತುಂಬಿದಾರ. ಹಾಗೆ ಇಲ್ಲಿ ನೋಡ್ರಿ, ಈ ಆಕೃತಿಯನ್ನು ಎಷ್ಟು ಸಮನಾದ ಭಾಗಗಳನ್ನಾಗಿ ಮಾಡಿದಾರೆ ನೋಡ್ರಿ. 1 2 3 4 5 6 7 8 9 10 11 12 13 14 15. 15 ಭಾಗ ಸಮನಾದ ಭಾಗ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 1 2 3 4 5 6 7. ಗೊತ್ತಾಯ್ತಾ? ಈ ಪ್ರಶ್ನೆಗೆ ನೀವೇ ಉತ್ತರಿಸಿ. ಇನ್ನು 6ನೇ ಪ್ರಶ್ನೆಗೆ ಬರೋಣ. ಬಿಟ್ಟ ಜಾಗ ತುಂಬಿರಿ. ಹೌದಾ? ಇಲ್ಲಿ ಬಿಟ್ಟ ಸ್ಥಳನ ತುಂಬಬೇಕು. ಇಲ್ಲಿ 8ನೇ 1 ಅಂತಿದೆ, ಅಥವಾ 1/8 ಅಂತಿದೆ, ಅಥವಾ 1/8 ಅಂಶ ಅಂತಿದೆ. ಈ 1/8 ಅಂಶರಲ್ಲಿ ಛೇದ ಎಷ್ಟಿದೆ ರೀ ಅಂದ್ರೆ, ಛೇದ ಅಂದ್ರೇನು? ಗೆರೆಗೆ ಕೆಳಗಡೆ ಇರುವಂತ ಸಂಖ್ಯೆ ಎಷ್ಟಿದೆ? 8. ಆಮೇಲೆ ಬಿ ಲೆಕ್ಕ. ಇಲ್ಲಿ 5ನೇ 2. 5ನೇ 2 ಭಿನ್ನ ರಾಶಿಯಲ್ಲಿ ಅಂಶ ಎಷ್ಟಿದೆ ರೀ?
ಅಂದರೆ ಗೆರೆಯ ಮೇಲ್ಗಡೆ ಇರುವ ಅಂಶ ಅಂದಟ್ಲೆ ಏನು ಮಾಡ್ಬೇಕು ನಾವು, ಗೆರೆ ಮೇಲ್ಗಡೆ ಇರುವಂತಹ ಸಂಖ್ಯೆಯನ್ನು ನೋಡಬೇಕು. ಗೆರೆ ಮೇಲೆ ಇರುವಂಥ ಸಂಖ್ಯೆ ಎಷ್ಟಿದೆ? 2. ಆಮೇಲೆ ಸಿಗೆ ಬರೋಣ. 3 ಎನ್ನುವುದು ಮೂರನೇ ಒಂದು ಅಂಶದ ಮೂರನೇ ಒಂದು ಭಿನ್ನರಾಶಿಯ ಏನಾಗಿದೆ ನೋಡ್ರಿ. 3 ಅನ್ನೋದು ಗೆರೆ ಕೆಳಗಡೆ ಇದೆಯೋ ಗೆರೆ ಮೇಲ್ಗಡೆ ಇದೆ ರೀ? ಗೆರೆ ಕೆಳಗಡೆ ಇದೆ. ಗೆರೆ ಕೆಳಗಡೆ ಇದ್ದಾಗ ಅದನ್ನು ಗೆರೆ ಕೆಳಗಡೆ ಇರುವಂಥ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಛೇದ ಅಂತ ಕರಿತೀವಿ. ಹೌದಾ? ಇನ್ನು ಡಿಗೆ ಬರೋಣ. 1 ಎನ್ನುವುದು 5 ಅಂಶ ಭಿನ್ನರಾಶಿಯ ಡ್ಯಾಶ್ ಡ್ಯಾಶ್ ಆಗಿದೆ ಅಂತ ಅರ್ಥ. 1 ಅನ್ನೋದು ಎಲ್ಲೈತೆ ನೋಡಬೇಕು, ಗೆರೆ ಮೇಲ್ಗಡೆ ಇದೆಯೋ ಗೆರೆ ಕೆಳಗಡೆ ಇದೆಯೋ ಅಂತ. ಗೆರೆ ಮೇಲ್ಗಡೆ ಇದೆ. ಗೆರೆ ಮೇಲ್ಗಡೆ ಇರುವಂಥ ಸಂಖ್ಯೆಯನ್ನು ಏನಂತ ಕರಿತೀವಿ ನಾವು? ಅಂಶ ಅಂತ ಕರಿತೀವಿ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಈ ಲೆಕ್ಕಕ್ಕೆ ಬರೋಣ. ಭಿನ್ನರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಡ್ಯಾಶ್ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಭಿನ್ನರಾಶಿಯಲ್ಲಿ ಛೇದವನ್ನು ಡ್ಯಾಶ್ ಡ್ಯಾಶ್ ಕೆಳಗೆ ಅಂದರೆ ಅಂಶದ ಕೆಳಗೆ ಗೆರೆ ಎಳೆಯುವುದರ ಮೂಲಕ ಬೇರ್ಪಡಿಸಲ್ಪಟ್ಟಿದೆ. ಈಗ ಅಂಶ ಇದೆ, ಅಂಶದ ಕೆಳಗೆ ನಾವೊಂದು ಗೆರೆ ಎಳೆದಾಗ ಗೆರೆ ಕೆಳಗಡೆ ಏನು ಬರ್ತೈತ್ರಿ? ಛೇದ ಬರ್ತೈತಿ. ಗೊತ್ತಾಯ್ತಾ? ಇನ್ನು 7ನೇ ಪ್ರಶ್ನೆ. ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇದು. ಈಗ ಎ ಬರೆದ್ರೆ ಬರೋದು ಮೊದಲೇಕ್ಕೆ ನಾವೇನು ಮಾಡಬೇಕು? ಸಿಂಪಲ್ಲಾಗಿ ಒಂದು ಅಡ್ಡಗೆರೆಯನ್ನು ಬರಿಬೇಕು, ಎಳಿಬೇಕು. ಅಡ್ಡಗೆರೆ ಕೆಳಗಡೆ ಏನಿರ್ತೈತೆ ಹೇಳ್ರಿ ನೋಡೋಣ? ಛೇದ ಇರ್ತೈತೆ. ಛೇದ ಅಂದ್ರೆ ಏನು? ಒಂದು ಪೂರ್ಣ ವಸ್ತುವನ್ನು ಎಷ್ಟು ಸಮನಾದ ಭಾಗಗಳನ್ನಾಗಿ ಮಾಡಿದಾರ ನೋಡಬೇಕು. ಒಟ್ಟು ಸಮನಾದ ಭಾಗಗಳನ್ನು ಗೆರೆ ಕೆಳಗಡೆ ಇರ್ತೈತಿ. ಅವಾಗ ಎನಿಸ್ರಿ ಇಲ್ಲಿ 1 2 3 4 5 ಗೆರೆ ಕೆಳಗಡೆ ಒಟ್ಟು ಸಮನಾದ ಭಾಗಗಳನ್ನು ಬರಿಬೇಕು. ಎಷ್ಟಿದಾವ್ರಿ ಇಲ್ಲಿ? 5. ಆಮೇಲೆ ಗೆರೆಯ ಮೇಲ್ಗಡೆಯನ್ನು ತೆಗೆದುಕೊಂಡ ಭಾಗ ಅಥವಾ ಬಣ್ಣ ಹಚ್ಚಿದ ಭಾಗವನ್ನು ಬರಿತೀವಿ, ಅದನ್ನು ಅಂಶ ಅಂತ ಕರಿತೀವಿ. ಈಗ ಈ ಪೂರ್ಣ ವಸ್ತುವಿನಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಾರ ನೋಡ್ರಿ? 1 ಭಾಗಕ್ಕೆ. ಅದನ್ನು ಗೆರೆ ಮೇಲೆ ಬರೀತಿರೋ ಗೆರೆ ಕೆಳಗಡೆ ಬರೀತಿರೋ? ಗೆರೆಯ ಮೇಲ್ಗಡೆ. ಗೊತ್ತಾಯ್ತಾ? ಇನ್ನು ಬಿ ಲೆಕ್ಕವನ್ನು ಬಿಡಿಸ್ರಿ. ಗೆರೆ ಎಳೀರಿ. ಗೆರೆ ಕೆಳಗಡೆ ಏನು ಮಾಡಬೇಕು? ಒಟ್ಟು ಸಮನಾದ ಭಾಗಗಳು ಎಷ್ಟದಾವ ನೋಡ್ರಿ? 1 2 3 4 ಗೆರೆ ಕೆಳಗಡೆ ಒಟ್ಟು ಸಮನಾದ ಭಾಗಗಳನ್ನು ಬರಿಬೇಕು. 4. ಗೆರೆ ಮೇಲ್ಗಡೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ? 1 2 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಅದನ್ನು ಗೆರೆ ಮೇಲ್ಗಡೆ ಬರಿಬೇಕು. ಹಾಗೆ ಸಿ ಲೆಕ್ಕ. ಒಂದು ಅಡ್ಡಗೆರೆಯನ್ನು ಬರಿಬೇಕಾ? ಆ ಅಡ್ಡಗೆರೆಯನ್ನು ಎಳೆದಾದ್ಮೇಲೆ ಗೆರೆ ಕೆಳಗಡೆ ಏನು ಮಾಡಬೇಕು? ಒಟ್ಟು ಸಮನಾದ ಭಾಗಗಳನ್ನು ಬರಿಬೇಕು. ಈಗ ಎಷ್ಟು ಸಮನಾದ ಭಾಗ ಅದಾವ ನೋಡ್ರಿ? 1 2 3 4 5 6 7 8 9 10 11 12 ಇದಾವೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 1 2 3 4 4 ಭಾಗಕ್ಕೆ ಬಣ್ಣ ತುಂಬಿದ್ದೀವಿ. ಹೌದಾ? ಇನ್ನು ಡಿ ಲೆಕ್ಕ ನೋಡ್ರಿ. ಇಲ್ಲಿ ಎಷ್ಟು ಚಿತ್ರಗಳದಾವ ನೋಡ್ರಿ? ಇಲ್ಲಿ 1 2 3 ಅಂದರೆ ಚಿತ್ರ ಅನ್ನೋ ಬದಲಿ ಭಾಗನ ತಿಳ್ಕೊಣ. ಎಷ್ಟು ಭಾಗಗಳದಾವ್ರಿ ಇಲ್ಲಿ? 1 2 3 4 5 6 ಅದಾವ. ಗೆರೆ ಎಳಿಬೇಕು. ಗೆರೆ ಕೆಳಗಡೆ ಎಷ್ಟು ಭಾಗಗಳದಾವ ಅದನ್ನು ಬರಿಬೇಕು. ಎಷ್ಟು ಅದಾವ್ರಿ? 6 ಭಾಗಗಳದಾವ. ಗೆರೆ ಮೇಲ್ಗಡೆ ಏನು ಬರಿಬೇಕು? ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರಲ್ಲ ಅದನ್ನು ಬರಿಬೇಕು. 1 2 3. ಗೊತ್ತಾಯ್ತಾ? ಈಗ ಈ ಒಂದು ಅಡ್ಡಗೆರೆಯನ್ನು ಎಳೀರಿ. ಒಟ್ಟು ಸಮನಾದ ಭಾಗಗಳನ್ನು ಬರೀರಿ. ಎನಿಸ್ರಿ, ಬರೀರಿ. 1 2 3 4 5 6 7 8 9 ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರ್ರಿ? 1 2 3 4 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಹೌದಾ? ಇನ್ನು 8ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಪ್ರತಿಯೊಂದರಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಅರ್ಥ.
ಇಲ್ಲಿ ಒಟ್ಟು 3 ಚಿತ್ರಗಳನ್ನು ಬರ್ದಾರ. ಇದನ್ನು ನಾವು ಏನು ಮಾಡಬೇಕು, ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕು. ಹೌದಾ? ಇಲ್ಲಿ ಒಟ್ಟು ಎಷ್ಟು ಚಿತ್ರಗಳದಾವ ನೋಡ್ಬೇಕ್ರಿ. 1 2 3 4 5 6 7. ಹೌದಾ? ಅದನ್ನು ಮೊದಲೇಕ ಒಂದು ಗೆರೆ ಎಳಿಬೇಕು ಭಿನ್ನ ರಾಶಿ ಬರುವಾಗ. ಗೆರೆ ಕೆಳಗಡೆ ಏನು ಮಾಡಬೇಕು, ಎಷ್ಟು ಚಿತ್ರಗಳದಾವ ನೋಡ್ರಿ. ಇದನ್ನು ಈ ಗುಂಪಿನಲ್ಲಿ 7 ಇದಾವೆ. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ನೋಡ್ರಿ. 1 2 3 4 4 ಭಾಗಕ್ಕೆ. ಹಾಗೆ ಇಲ್ಲಿ ನೋಡ್ರಿ ಎಷ್ಟು ಚಿತ್ರಗಳದಾವ ನೋಡ್ರಿ. ಎನಸರಿ ಬರೀರಿ. 1 2 3 4 5 6 7 8 9 ಇದಾವೆ. ಈ 9 ಗೆರೆ ಕೆಳಗಡೆ ಬರೀತಿರೋ ಗೆರೆ ಮೇಲ್ಗಡೆ ಬರೀತಿರೋ? ಗೆರೆ ಕೆಳಗಡೆ. ಒಟ್ಟು ಭಾಗಗಳು ಅಥವಾ ಒಟ್ಟು ಚಿತ್ರಗಳು ಅನ್ನೋದನ್ನು ಗೆರೆ ಕೆಳಗಡೆ ಬರಿಬೇಕು. ಆಮೇಲೆ ಎಷ್ಟು ಭಾಗಕ್ಕೆ ಎಷ್ಟು ಚಿತ್ರಗಳಿಗೆ ಬಣ್ಣ ತುಂಬಿದ್ದಾರೆ? 2 ಚಿತ್ರಗಳಲ್ಲಿ. ಅದನ್ನು ಗೆರೆ ಮೇಲ್ಗಡೆ ಬರಿತೀವಿ. ಹಾಗೆ ಇದನ್ನು ನೀವೇ ಬಿಡಿಸ್ರಿ. ಈಗ ಎಷ್ಟಿದಾವ್ರಿ ಈ ಚಿತ್ರ? 1 2 3 4 5 6 7 8 9 10 ಇದಾವೆ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ? 1 2 3 4 5 6 7. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ನೋಡ್ರಿ 9ನೇ ಪ್ರಶ್ನೆ ಬರೋಣ. ಉದಾಹರಣೆಯಂತೆ ಭಿನ್ನ ರಾಶಿಗಳಿಗೆ ಬಣ್ಣ ಹಚ್ಚಿರಿ. ಈಗ 3 4 ಅಂಶ ಐತೆ. ಈ 3 4 ಅಂಶದಲ್ಲಿ ಒಟ್ಟು 4 ಗುಂಪು ಅದಾವ್ರಿ. 2 4 ಗುಂಪುಗಳದಾವು. ಅದರಲ್ಲಿ 3 ಗುಂಪುಗಳಿಗೆ ಬಣ್ಣ ತುಂಬಿದ್ದಾರೆ. ಹೌದಾ? ಇದೇ ರೀತಿ ನಾವೇನು ಮಾಡೋಣ, ಲೆಕ್ಕವನ್ನು ಬಿಡಿಸೋಣ. 1 5 ಅಂಶ ಅಥವಾ 5ನೇ 1 ಅಂದರೆ ಇಲ್ಲಿ 2 5 ಗುಂಪುಗಳದಾವ್ರಿ. 1ನೇ ಗುಂಪು, 2ನೇ ಗುಂಪು, 3ನೇ ಗುಂಪು, 4ನೇ ಗುಂಪು, 5ನೇ ಗುಂಪು. ಅಂದರೆ 5 ಭಾಗಗಳಿದಾವು. 1 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಅಂದರೆ ಇಲ್ಲಿ 1 ಏನು ಸೂಚಿಸ್ತದೆ ಅಂದರೆ 1ನೇ ಭಾಗಕ್ಕೆ ಬಣ್ಣ ತುಂಬ್ರಿ ಅಂತ ಅರ್ಥ. ಗೆರೆ ಮೇಲ್ಗಡೆ ಇರುವುದು ಅಂಶ. ಅಂಶ ಅಂದ್ರೇನು? ತೆಗೆದುಕೊಂಡ ಭಾಗ ಅಥವಾ ಬಣ್ಣ ಹಚ್ಚಿದ ಭಾಗ. 1 ಭಾಗಕ್ಕೆ ಬಣ್ಣ ತುಂಬಿದೆ. ಬಿ ಲೆಕ್ಕದಲ್ಲಿ 3ನೇ 2 ಅಂದರೆ ಇಲ್ಲಿ 3 ಅನ್ನೋದು ಏನು ಹೇಳಿಕೊಡ್ತೈತಿ? 3 ಗುಂಪುಗಳು. 1 2 3. ಎಷ್ಟು ಗುಂಪುಗಳಿಗೆ ಬಣ್ಣ ತುಂಬಬೇಕ್ರಿ? 2 ಗುಂಪುಗಳಿಗೆ. ಗೊತ್ತಾಯ್ತಾ? ಇನ್ನು ಸಿ ಲೆಕ್ಕ 9ನೇ 2. ಎಷ್ಟು ಗುಂಪುಗಳದಾವ? 1 2 3 4 5 6 7 8 9 ಗುಂಪು ಅದಾವ. 2 ಗುಂಪುಗಳಿಗೆ ಬಣ್ಣ ತುಂಬಬೇಕು. ಗೊತ್ತಾಯ್ತಾ? ಇನ್ನು 10ನೇ ಪ್ರಶ್ನೆ. ಗೆರೆ ಎಳೆಯುವ ಮೂಲಕ ಭಿನ್ನ ರಾಶಿಗಳನ್ನು ಚಿತ್ರಗಳಲ್ಲಿ 12ರ 3ನೇ 1 ಎಂದರೆ ಎಷ್ಟು? ಇಲ್ಲಿ 12 ಪೆನ್ಸಿಲ್ ಅದಾವು. ಆ 12 ಪೆನ್ಸಿಲ್ಗಳನ್ನು ಎಷ್ಟು ಗುಂಪುಗಳನ್ನು ಮಾಡಿದಾರ್ರಿ? 3 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಈಗ ಇದೊಂದು ಗುಂಪು, ಮೂರು ಗುಂಪು. ಅವಾಗ 3ನೇ 1 ಅಂದರೆ 1 ಭಾಗವನ್ನು ತೆಗೆದುಕೊಳ್ಳೋದು. ಇದನ್ನು ತೆಗೆದುಕೊಳ್ಳೋದಕ್ಕೆ 3ನೇ 1 ಅಂತ ಅರ್ಥ. ಗೊತ್ತಾಯ್ತಲ್ಲ?
ಇನ್ನು 15ರ 5ನೇ 2 ಎಂದರೆ ಎಷ್ಟು ಅಂತ ಅರ್ಥ. ಇಲ್ಲಿ 15 ಅನ್ನೋದು 15 ಆಕೃತಿಗಳದಾವ, ಅಥವಾ ಈಗ ಪತ್ರ ಕನ್ನಂಕ ಅಂತವಲ್ಲ, 15 ಪತ್ರಗಳದಾವ ನೋಡ್ರಿ. ಇಲ್ಲಿ 1 2 3 4 5 6 7 8 9 10 11 12 13 14 15 15 ಪತ್ರಗಳದಾವ. 15 ಪತ್ರಗಳನ್ನು ಇಲ್ಲಿ 5ನೇ 2 ಅಂತ ಭಿನ್ನರಾಶಿ ಐತಲ್ಲ, 5ನೇ 2 ಅಂತಂದ್ರೆ ಈ 15 ಪತ್ರಗಳನ್ನ 5 ಗುಂಪುಗಳಾಗಿ ಮಾಡಿದಾರ. ಇದೊಂದು ಗುಂಪು, ಮೂರಂತೆ 5 ಗುಂಪುಗಳಾಗಿ ಮಾಡಿದಾರ. ಇದು ಒಂದು ಗುಂಪು, ಇದು 2ನೇ ಗುಂಪು, ಆಮೇಲೆ ಇದು 3ನೇ ಗುಂಪು, ಇದು 4ನೇ ಗುಂಪು, 5ನೇ ಗುಂಪು. ಈಗ 5ನೇ ಅಂದ್ರೆ 5ನೇ 2 ಅಂತಂದ್ರೆ ಈ 2 ಗುಂಪುಗಳನ್ನ ತೆಗೆದುಕೊಂಡಾರ ಅಂತ ಅರ್ಥ. ಗೊತ್ತೈತಲ್ಲ? 5ನೇ 2. ಈಗ 21ರ 7ನೇ 2 ಅಂದ್ರೆ ಎಷ್ಟು ಅಂತಂದ್ರೆ 21ನ್ನ 7 ಭಾಗಗಳಾಗಿ ಮಾಡಿದಾರೆ. 1 2 3 4 5 6 7 ಭಾಗ ಮಾಡಿದಾರೆ. ಆ 7 ಭಾಗಗಳಲ್ಲಿ 2 ಭಾಗಗಳನ್ನ ತೆಗೆದುಕೊಂಡಿದ್ದಾರೆ. ಎಷ್ಟು? 1 2. ಎರಡು ಅಂದರೆ ಎಷ್ಟಂದ್ರೆ 6 ವಸ್ತುಗಳನ್ನು ತಗೊಂಡಂಗ. ಗೊತ್ತೈತೆ? ಇನ್ನು 11 ಈ ಭಿನ್ನ ರಾಶಿಗಳನ್ನು ಸೂಚಿಸುವಂತೆ ಕೆಳಗಿನ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರಿ ಅಂತ. 11ನೇ 6. ಇಲ್ಲಿ 11 ಚಿತ್ರಗಳದವು, ಅದರಲ್ಲಿ 6 ಚಿತ್ರಗಳಿಗೆ ಬಣ್ಣ ತುಂಬಿದಾರ. ತುಂಬಿಡ್ರಿ 6 ಚಿತ್ರಗಳಿಗೆ. ಹೌದಾ? ಆರು 20ನೇ 7. ಇಲ್ಲಿ 20 ಚಿತ್ರಗಳದಾವ, ಇಲ್ಲಿ 7 ಚಿತ್ರಗಳಿಗೆ ಬಣ್ಣ ತುಂಬ್ರಿ. 7 ಚಿತ್ರಗಳಿಗೆ 1 2 3 4 5 6 7. ಇದನ್ನ ನೀವೇ ಬಿಡಿಸ್ರಿ. ಇದನ್ನ ಈ ಲೆಕ್ಕವನ್ನ ನೀವೇ ಬಿಡಿಸ್ರಿ. ಆಮೇಲೆ ಈಗ 12ನೇ ಪ್ರಶ್ನೆ ಇದೆ ನೋಡ್ರಿ. ಕೆಳಗಿನ ಯಾವ ಚಿತ್ರದಲ್ಲಿ 9ನೇ 4 ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಹಚ್ಚಲಾಗಿದೆ ನೋಡ್ರಿ. ಇಲ್ಲಿ ಒಟ್ಟು ಚಿತ್ರಗಳು 7 ಚಿತ್ರಗಳನ್ನು ಕೊಟ್ಟಿದಾರ. ನಾವೇನು ಗುರ್ತ ಹಿಡಿಬೇಕಂದ್ರೆ 9ನೇ 4 ಭಾಗಕ್ಕೆ ಬಣ್ಣ ಅಂದ್ರೆ ಚಿತ್ರವನ್ನು ಗಮನಿಸಿರಿ. 9 ಸಮನಾದ ಭಾಗಗಳಿರ್ಬೇಕು. 1 2 3 4 5 6 7 8. ಇದು 8 ಅಂದ್ರೆ ಇದು 9 ಭಾಗಗಳನ್ನು ಮಾಡಿಲ್ಲ, ಬಿಟ್ಬಿಟ್ರಿ. ಇಲ್ಲಿ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ? 9 ಭಾಗಗಳಿರ್ಬೇಕು. 1 2 3 4 5 6 7 8 9 ಭಾಗ ಮಾಡ್ಯಾರ. ಎಷ್ಟು ಭಾಗಕ್ಕೆ ಬಣ್ಣ ತುಂಬ್ಯಾರ ನೋಡ್ರಿ? 4 ಭಾಗಕ್ಕೆ. 1 2 3 4 ಅಂದ್ರೆ 9ನೇ 4. ಹೌದಾ? ಅಂದ್ರೆ ಚಿತ್ರ 2ಕ್ಕೆ 9ನೇ 4 ಬಣ್ಣ ಹಚ್ಚಲಾಗಿದೆ.
ಇಲ್ಲಿ 9 ಭಾಗಗಳಿದಾವೆ, ಅದ್ರ 3 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ, ಇದು ಅಲ್ಲ. ಆಮೇಲೆ ಇದನ್ನ ನೋಡ್ರಿ, 1 1 2 3 4 5 6 7 8 9 10 11 12, ಇದು ಅಲ್ಲ. ಇವು ಭಾಗಗಳು ಭಾಳ ಅದಾವೆ. ಆಮೇಲೆ 1 2 3 4 5 6, ಇವು ಭಾಗಗಳು ಕಡಿಮೆ ಅದಾವೆ, ಇದು ಅಲ್ಲ. 1 2 3 4 5 6 ಬೇಡ, 1 2 3 4 5 6 7 8 9 ಇದಾವೆ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ? 4 ಭಾಗ. ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಏನಾಯ್ತು? 9ನೇ 4 ಆಯ್ತು. ಆದ್ದರಿಂದ ಆ ಚಿತ್ರ 6ಕ್ಕೂ ಕರೆಕ್ಟ್ ಇದೆ. ಆಮೇಲೆ 1 2 3 4 5 6 7 8 9 ಇದಾವೆ. ಆಮೇಲೆ ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ? 1 2 3 4, ಇದು ಸಹ 9ನೇ 4 ಆಗಿದೆ. ಒಟ್ಟು 6 ಚಿತ್ರಗಳಲ್ಲಿ 3 ಚಿತ್ರಗಳಿಗೆ 9ನೇ 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಆಮೇಲೆ 13ನೇ ಪ್ರಶ್ನೆ, ಕೆಳಗಿನ ಯಾವ ಚಿತ್ರದಲ್ಲಿ 12ನೇ 5 ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಕಾರಣವನ್ನು ಚರ್ಚಿಸಿ. ಮೊದಲಕ್ಕೆ ಏನು ಮಾಡಬೇಕು? ನಾವು 12 ಭಾಗಗಳ ಹೊಂದಿದಂಥ ಚಿತ್ರನ ಹುಡುಕ್ಬೇಕು. ಮೊದಲಕ್ಕೆ 4 4 4 8, ಇಲ್ಲಿ 3 ಅಂದರೆ 11, ಈ ಚಿತ್ರನೂ ಅಲ್ಲ. ಇಲ್ಲಿ 4 ಚಿತ್ರ, 1 2 3 4 4 8 12, 12 ಭಾಗಗಳದಾವು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದಾರೆ ನೋಡ್ರಿ? 5 ಭಾಗಕ್ಕೆ. ಅಂದರೆ ಇದನ್ನು ಭಿನ್ನ ರಾಶಿಯಲ್ಲಿ ಬರೀರಿ. ಒಟ್ಟು 12 ಭಾಗಗಳಿದಾವ, 5 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಕೇಳಿದಂತೆ 12ನೇ 5 ಭಾಗಕ್ಕೆ ಬಣ್ಣ ಹಚ್ಚಿದ ಚಿತ್ರ ಯಾವುದು ಅಂತಂದರೆ ಬಿ. ಆಮೇಲೆ ಇಲ್ಲಿ ಸಿ ಇದೆ ನೋಡ್ರಿ, ಸಿ ಅನ್ನು ಗಮನಿಸಿರಿ. ಎಷ್ಟು ಅದಾವ್ರಿ ಇವು? 12 ಭಾಗಗಳದಾವೆ, ಬರೀ 4 ಭಾಗಕ್ಕೆ ಬಣ್ಣ ತುಂಬಿದ್ದಾರೆ, ಇದಲ್ಲ. ಆಮೇಲೆ ಡಿ ಅನ್ನು ಗಮನಿಸ್ರಿ, ಇಲ್ಲಿ ಎಷ್ಟು ಭಾಗಗಳದಾವು? 12 ಭಾಗಗಳದಾವು. ಎಷ್ಟು ಭಾಗಕ್ಕೆ ಬಣ್ಣ ತುಂಬಿದ್ದಾರೆ? 1 2 3 4 5, ಅಂದರೆ ಇದು ಕರೆಕ್ಟು, ಇದಲ್ಲ. ಗೊತ್ತಾಯ್ತಾ? ಆಮೇಲೆ 14ನೇ ಪ್ರಶ್ನೆ, ಗುಂಪು ಮಾಡಿ ಗುರುತಿಸಿರುವ ಭಾಗವನ್ನು ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಅರ್ಥ. ಈಗ ಉದಾಹರಣೆ ಏನು ಕೊಟ್ಟಿದ್ದಾರೆ? ಇಲ್ಲಿ 4 ಚಿತ್ರಗಳದಾವ, ಅದನ್ನು 4 ಛೇದ ಆಯ್ತು. ಎಷ್ಟು ಗುಂಪು ಮಾಡಿದ್ದಾರೆ? 3 ಸೇರಿ 1 ಗುಂಪು ಮಾಡಿದ್ದಾರೆ, ಅಂದರೆ ತೆಗೆದುಕೊಂಡಿದ್ದಾರೆ, ಅದು ಅಂಶ ಆಯಿತು. ಗೊತ್ತಾಯ್ತಾ? ಹಾಗೆ ಇದು ಮೇಲಿನ ಲೆಕ್ಕದಂತೆ ಇದನ್ನು ಮಾಡ್ರಿ. ಮೊದಲೇಕ ಭಿನ್ನರಾಶಿ ಬರೆಯುವಾಗ ಅಡ್ಡಿಗೆರೆಯನ್ನು ಇಳಿಬೇಕು. ಒಟ್ಟು ಎಷ್ಟು ಚಿತ್ರಗಳದಾವೆ ನೋಡ್ರಿ? 1 2 3 4 5 ಚಿತ್ರಗಳದಾವೆ, ಅದನ್ನು ಗೆರೆ ಕೆಳಗಡೆ ಬರೆದ್ರಿ. ಆಮೇಲೆ ಎಷ್ಟು ಗುಂಪುಗಳನ್ನು ಮಾಡಿದಾರ? 1 2 3 4, ಅಂದರೆ 4 ತೆಗೆದುಕೊಂಡಿದ್ದಾರೆ. ಗುಂಪು ಮಾಡಿದ್ದ ಭಾಗ ಅಂದ್ರೇನು? ತೆಗೆದುಕೊಂಡಿದ್ದು. ಇನ್ನು ಇಲ್ಲಿ ಎಷ್ಟಿದೆ ನೋಡ್ರಿ? ಬಿ 7 ಭಾಗಗಳಿದಾವೆ. 3 ಭಾಗಕ್ಕೆ 3 ಭಾಗ ಸೇರಿ 1 ಗುಂಪು ಮಾಡಿದಾರ, ಅದನ್ನು ಬರೆದ್ವಿ. ಆಮೇಲೆ ಸಿ, ಈಗ ಎಷ್ಟು ಚಿತ್ರಗಳದಾವೆ ನೋಡ್ರಿ? 1 2 3 4 5 6, ಆಮೇಲೆ 5 ಸೇರಿ 1 ಗುಂಪು ಮಾಡಿದಾರೆ. ಆ ಗುಂಪಿನಲ್ಲಿ ಎಷ್ಟಿದಾವ್ರಿ? 5. ಗೊತ್ತಾಯ್ತಲ್ಲ? ಈಗ ಸಂಪೂರ್ಣವಾಗಿ 5 ಪಾಯಿಂಟ್ ಅಭ್ಯಾಸವನ್ನು ಬಿಡಿಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.